ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ 350 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಆಗಸ್ಟ್ 21ರಿಂದ 23ರವರೆಗೆ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ವಿಶೇಷ ಲೋಕ್ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮಂಜುನಾಥ್ ನಾಯಕ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುಪ್ರೀಂ ಕೋರ್ಟ್ನಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ 350 ಪ್ರಕರಣಗಳಿದ್ದು, ಇದರಲ್ಲಿ 280 ಪ್ರಕರಣಗಳು ಬೆಳಗಾವಿ ತಾಲೂಕಿನಲ್ಲಿವೆ. ಉಳಿದವು ಇತರೆ ತಾಲೂಕುಗಳಿಗೆ ಸೇರಿವೆ. ಭೂಸ್ವಾಧೀನ, ನೀರಾವರಿ ಯೋಜನೆ, ಹೆದ್ದಾರಿ ಕಾಮಗಾರಿ ಹಾಗೂ ಮೋಟಾರು ವಾಹನ ಪರಿಹಾರ ಸಂಬಂಧಿತ ಪ್ರಕರಣಗಳನ್ನು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಇದು ಉತ್ತಮ ಅವಕಾಶ ಎಂದರು. ಜುಲೈ 11ರಂದು ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು, ಸಿವಿಲ್ ಹಾಗೂ ಕ್ರಿಮಿನಲ್ ಸೇರಿ 1.60 ಲಕ್ಷ ಪ್ರಕರಣಗಳನ್ನು ಗುರುತಿಸಲಾಗಿದೆ. ಪಕ್ಷಗಾರರಿಗೆ ಈಗಾಗಲೇ ನೋಟಿಸ್ ಕಳುಹಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದ 10.54 ಲಕ್ಷ ಪ್ರಕರಣಗಳಿದ್ದು, ಜುಲೈ 10ರವರೆಗೆ ದಂಡ ಪಾವತಿಗೆ ಶೇಕಡಾ 50 ರಿಯಾಯಿತಿ ನೀಡಲಾಗಿದೆ. ಇದರಿಂದ ಸರ್ಕಾರಕ್ಕೆ 45 ಕೋಟಿ ಆದಾಯ ಬರಬಹುದು ಎಂದು ಅಂದಾಜಿಸಲಾಗಿದೆ. ಇದೇ ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ 27,000 ಚೆಕ್ ಬೌನ್ಸ್ ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇದ್ದು, ಅವುಗಳನ್ನು ಸಂಧಾನದ ಮೂಲಕ ಬಗೆಹರಿಸಲು ಜುಲೈ 18ರಂದು ವಿಶೇಷ ಲೋಕ್ ಅದಾಲತ್ ನಡೆಸಲಾಗುವುದು ಎಂದು ಹೇಳಿದರು. ಯರಗಟ್ಟಿಯಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೂ ಜಾಗ ಮಂಜೂರಾಗಿದೆ ಎಂದು ಮಾಹಿತಿ ನೀಡಿದರು. ಸುಪ್ರೀಂ ಕೋರ್ಟ್ ಪ್ರಕರಣ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು 350 ಪ್ರಕರಣಗಳು ಎಲ್ಲ ತಾಲೂಕಾ ಕೇಂದ್ರದಲ್ಲಿದೆ. ಹೆಚ್ಚಾಗಿ ಸುಮಾರು 280ರಷ್ಟು ಪ್ರಕರಣ ಬೆಳಗಾವಿ ನಗರಕ್ಕೆ ಮತ್ತು ತಾಲೂಕಿಗೆ ಸಂಬಂಧಪಟ್ಟಿದ್ದು, ಉಳಿದ ಪ್ರಕರಣಗಳು ತಾಲೂಕಾ ಕೇಂದ್ರಕ್ಕೆ, ಆಯಾಯ ತಾಲೂಕಾ ಕೇಂದ್ರಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಆಯಾಯ ಅಲ್ಲಿಯ ನ್ಯಾಯಾಲಯದಿಂದಲೇ ನೋಟಿಸು ಬಂದು ಅಲ್ಲಿಗೆ ಪಕ್ಷಗಾರರು ಹಾಜರಾಗ್ತಾ ಇದ್ದಾರೆ. ನಾವು ರಾಜಿ ಸಂಧಾನ ನಡೀತಾ ಇದೆ. ಅದು ಸಮಾಧಾನ ಸಮಾರೋಹ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನವರು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅದೊಂದು ಅಭಿಯಾನ, ಸಮಾಧಾನ ಸಮಾರೋಹ. ಅದರ ಕೊನೆಯು ಆಗಸ್ಟ್ 21, 22 ಮತ್ತು 23ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ನಾವು ಇಲ್ಲಿ ರಾಜಿ ಮಾಡಿಕೊಂಡು ಅಲ್ಲಿಗೆ ಅದನ್ನು ರಿಪೋರ್ಟ್ ಮಾಡಿ ಕಳಿಸ್ತೇವೆ. ಇಲ್ಲಿಗ ಪ್ರತಿದಿನ ನಾವು ನೋಟಿಸ್ ಕೊಟ್ಟು ಕಳಿಸ್ತಾ ಇದ್ದೀವಿ. ನಮ್ಮದು ಪ್ರಯತ್ನ ಆಗ್ತಾ ಇದೆ. ಇಲ್ಲ, ಈಗ ಸದ್ಯಕ್ಕೆ ನಮಗೆ ಅವರು ತಾರೀಕು ಕೊಟ್ಟದ್ದು ಆಗಸ್ಟ್ 23ರವರೆಗೆ. ಅಲ್ಲಿವರೆಗೆ ನಾವು 21, 22, 23 ಅಲ್ಲಿಯವರೆಗೆ ಈ ಪ್ರಕರಣಗಳನ್ನು ಗುರುತಿಸಿ ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಕಳೆದ ವರ್ಷ ಕೂಡ ಇಂಥದ್ದೇ ಒಂದು ನಡೆದಿದೆ ಸುಪ್ರೀಂ ಕೋರ್ಟ್. ಹೌದು, ಇಲ್ಲಿ ಡೈಲಿ ನಡೀತಾ ಇದೆ. ವಿಶೇಷವಾಗಿ ಚೆಕ್ ಬೌನ್ಸ್ ಬಗ್ಗೆ ಮೊದಲ ಬಾರಿಗೆ ಇಷ್ಟರವರೆಗೆ ನಾವು ಲೋಕ್ ಅದಾಲತ್ನಲ್ಲಿಯೇ ಅದನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಭೂಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ವಿಶೇಷ ಲೋಕ್ ಅದಾಲತನ್ನು ಮಾಡಿದ್ವಿ. ಈ ವರ್ಷ ಕೂಡ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಕೇವಲ ಭೂಸ್ವಾಧೀನ ಪ್ರಕರಣಗಳಿಗೆ, ಈ ಸಲ ಚೆಕ್ ಬೌನ್ಸ್ ಪ್ರಕರಣಗಳಿಗೆ. ಹಂತದಲ್ಲಿ ಇರುವಂಥದ್ದು ಕೇಸ್ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕಾನೂನಿನ ಪ್ರಕ್ರಿಯೆಗಳಿರುತ್ತೆ. ನೋಟಿಸ್ ಕೊಡ್ತಾರೆ. ಯಾವಾಗ ಅಪರಾಧ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ನೋಟಿಸ್ ಕೊಟ್ಟ ನಂತರವೂ ಕೂಡ ಅವರು ಹಣ ಕೊಟ್ಟಿಲ್ಲ ಅಂತಾದರೆ ಅಪರಾಧ ಆಗಿಬಿಡುತ್ತೆ. ಆ ನಂತರ ಒಂದು ಕೇಸ್ ಸಲ್ಲಿಸಲಿಕ್ಕೆ ಕಾನೂನಿಂದ ಅವಕಾಶ ಇದೆ. ಅಲ್ಲಿಯವರೆಗೆ ಅದು ಒಂದು ಚೆಕ್ ಬೌನ್ಸ್ ಕೇಸ್ ಅಂತ ಆಗಲ್ಲ, ಹಣಕಾಸು ವ್ಯವಹಾರ ಅಂತ ನಡೆಯುತ್ತೆ. ಅಂಥದ್ದನ್ನು ತಾವು PLC ಅಂತೇಳಿದೆ, ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತ. ಆ ಪ್ರಕರಣದ ಅಡಿಯಲ್ಲಿ ಬರುತ್ತೆ. ಅದು ಡಿಸ್ಟಿಕ್ನಲ್ಲಿ ನಡೆಯುತ್ತೆ ಅಂತ ಪೂರ್ತಿ. ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬಂದು ಅಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಬೋದು. ಸರ್, ನಮ್ಮ ಜಿಲ್ಲೆಗೆ ಹೋಲಿಸಿದಂತೆ ಕೆಲವೊಂದು ಭೂಸ್ವಾಧೀನದ ಪ್ರಕರಣಗಳು ಸಾಕಷ್ಟು ಇವೆ. ಕೆಲವರು ಭೂಸ್ವಾಧೀನದಲ್ಲಿ ತಮಗೆ ಕೊಟ್ಟ ಪರಿಹಾರ ಕಡಿಮೆ ಆಗಿದೆ ಅಂತ ಹೇಳಿಕೊಂಡು ಕೆಲವರು ಹೋಗಿದ್ದಾರೆ. ಇನ್ನು ಸರ್ಕಾರದವರು ಕೊಟ್ಟಂಥ ಪರಿಹಾರ ಜಾಸ್ತಿ ಆಗಿದೆ ಅಂತ ಹೇಳಿಕೊಂಡು ಸರ್ಕಾರದವರು ಕೂಡ ಸಲ್ಲಿಸಿದ ಮೇಲ್ಮನವಿ ಸುಪ್ರೀಂ ಕೋರ್ಟ್ನಲ್ಲಿದೆ. ಎರಡನೇದ್ದು ಮೋಟಾರ್ ವಾಹನಗಳ ಪರಿಹಾರದ ಪ್ರಕರಣಗಳು. ತಮಗೆ ಕೊಟ್ಟ ಪರಿಹಾರ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ನೊಂದವರು ಹೋಗಿದ್ದಾರೆ. ಹೆಚ್ಚಾಗಿದೆ ಮತ್ತು ನಾವು ಕೊಡಲಿಕ್ಕೆ ಜವಾಬ್ದಾರರಲ್ಲ ಅಂತ ಹೇಳ್ಕೊಂಡು ಇನ್ಶೂರೆನ್ಸ್ ಕಂಪನಿಯವರು ಹೋಗಿದ್ದಾರೆ. ಅಂಥ ಪ್ರಕರಣಗಳಲ್ಲಿದೆ. ಅದನ್ನು ಹೊರತುಪಡಿಸಿ ಅಲ್ಲಿ ನಾವು ಅದನ್ನು ಸೇರಿಸಲ್ಲ. ಇದು ನಮ್ಮ ನ್ಯಾಯಾಲಯಗಳಲ್ಲಿ, ಜಿಲ್ಲಾ ನ್ಯಾಯಾಲಯ,
ತಾಲೂಕು ನ್ಯಾಯಾಲಯಗಳು ಮತ್ತು ಸಿವಿಲ್ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನು ಮಾತ್ರ ನಾವು ನಾಡಿದ್ದು ಜುಲೈ 11 ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಎಲ್ಲವೂ ಸೇರಿರುತ್ತೆ ಸರ್, ಎಲ್ಲವೂ ಸೇರಿ ಬರುತ್ತೆ. ರಾಷ್ಟ್ರೀಯ ಹೆದ್ದಾರಿಗೆ ಬರುತ್ತೆ, ಆಮೇಲೆ ಕೆಲವು ನಮ್ಮ ಅಥಣಿ ಆ ಕಡೆ ಎಲ್ಲ ಕೆಲವೊಂದು ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಸ್ವಾಧೀನಪಡಿಸಿದ ಎಲ್ಲ ಪ್ರಕರಣಗಳು ಕೂಡ ಅದರಲ್ಲಿ ಒಳಗೊಂಡಿದೆ ಸರ್. ಹ್ಞೂ ಸರ್. ಇಲ್ಲ ಸರ್, ಪೊಲೀಸ್ ಇಲಾಖೆಯವರು ಪ್ರತ್ಯೇಕವಾಗಿ ಅದನ್ನೇ ಮಾಡ್ತಾ ಇದ್ದಾರೆ. ನಮಗೆ ಅದು ಸರ್ಕಾರ, ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಸರ್ಕಾರಕ್ಕೆ ಆವಾಗ ಕೋರಿಕೆಯನ್ನು ಸಲ್ಲಿಸಿದ್ವಿ. ಸರ್ಕಾರ ಅದನ್ನು ನಮ್ಮ ಕೋರಿಕೆಯನ್ನು ಮನ್ನಿಸಿ ಅದನ್ನು ಲೋಕ ಅದಾಲತ್ತಿಗೆ ಸೇರಿಸಿಕೊಂಡು ಅವರು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇದೇ 21ರಿಂದ 10ನೇ ತಾರೀಕಿನವರೆಗೆ. ಅದೇ ಸಂಚಾರಿ ಪ್ರಕರಣ ಅದೇ 50% ದಂಡವನ್ನು ಕಟ್ಕೊಂಡು ಮುಗಿಸುವುದಷ್ಟೇ. ನಾವು ಮನವಿ ಮಾಡ್ಕೋತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಸುಮಾರು 10 ಲಕ್ಷ ಪ್ರಕರಣಗಳಿದೆ. ಸಾಕಷ್ಟು ಪ್ರಕರಣಗಳಲ್ಲಿ ಕಟ್ಟಿದರೆ ಈಗ ಭಾಳಷ್ಟು ಮಂದಿಗೆ ಏನಾಗುತ್ತೆ, ಆ ಪ್ರಕರಣ ಇದ್ದದ್ದೇ ಭಾಳಷ್ಟು ಮಂದಿಗೆ ಗೊತ್ತಾಗಲ್ಲ. ಬೆಳಗಾವಿಯಲ್ಲಿ ನನಗೆ ಪೊಲೀಸ್ ಇಲಾಖೆಯವರು ಕೊಟ್ಟ ಮಾಹಿತಿಯ ಪ್ರಕಾರ 2017ರಿಂದ ಪ್ರಕರಣಗಳು ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ನಾನು ಟ್ರಾಫಿಕ್ ಪೊಲೀಸಿಯ ಅಧಿಕಾರಿಗಳನ್ನು ಕಳಿಸಿದಾಗ ಈ 2-3 ದಿನದಿಂದ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸ್ವಲ್ಪ ತಡ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಅದನ್ನು ಸರಿಪಡಿಸಲಾಗಿದೆ ಅಂತ ಇವತ್ತು ನನಗೆ ಮೆಸೇಜ್ ಬಂದಿದೆ ಸರ್. ಹ್ಞೂ ಸರ್. ಸರ್ ಅದು ನಾವು ಹೇಳಲಿಕ್ಕಾಗಲ್ಲ ಸರ್ ಕೆಲವೊಮ್ಮೆ. ಯಾಕಂತ ಹೇಳಿದ್ರೆ ಅದು ಕೆಲವೊಮ್ಮೆ ಲಕ್ಷಾನುಗಟ್ಟಲೆ ಚೆಕ್ನಲ್ಲಿ ಅಮೌಂಟ್ ಬರೆದಿರುತ್ತೆ. ನಿಜವಾದ ಟ್ರಾನ್ಸಾಕ್ಷನು ಏನು ಅಂತ ನಮಗೆ ಹೇಳಿ. ಎಲ್ಲವೂ ಸಹ ಬಂದುಬಿಡುತ್ತೆ ಸರ್. ಬ್ಯಾಂಕಿನ ಸಾಲಕ್ಕಾಗಿ ಕೊಟ್ಟಂಥ ಚೆಕ್ಕು ಸಾಲ ಮರುಪಾವತಿ ಆಗಿರೋದಿಲ್ಲ, ಸೊಸೈಟಿಯವರಿಗೆ ಕೊಟ್ಟಂಥ ಚೆಕ್ಕು, ಅದೇ ರೀತಿ ಒಬ್ಬ ಮತ್ತು ಇಬ್ಬರು ವ್ಯಕ್ತಿಗಳ ನಡುವೆ ಒಂದಂಥ ಖಾಸಗಿ ವ್ಯವಹಾರದ ಚೆಕ್ ಎಲ್ಲವೂ ಸೇರಿದೆ ಸರ್ ಅದರಲ್ಲಿ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.